ಹಾಯ್ ಹಲೋ ನಮಸ್ಕಾರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಇವತ್ತು ಯಾವುದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತಂದರೆ, ಇವಾಗ ಕಮ್ಮಿಂಗ್ ಡೇಸ್ಗಳಲ್ಲಿ ರನ್ ಆಗ್ತಾ ಇರೋದು ಯಾವುದಪ್ಪ ಅಂತಂದರೆ ಲೋ ಬಿ ಪಿ ಮತ್ತು ಹೈ ಬಿ ಪಿಗಳೇ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ನಾನು ಇವತ್ತು ಹೇಳಕ್ಕೆ ಬಂದಿರೋದು ಯಾವುದು ಅಂತಂದರೆ ಹೈ ಬಿ ಪಿಯ ಗುಣಲಕ್ಷಣಗಳ ಬಗ್ಗೆ ನಿಮ್ಮ ಹತ್ರ ಹೇಳಕ್ಕೆ ಬಂದಿದ್ದೀನಿ. ಅದು ಬಂದರೆ ಯಾವ ಥರ ಗುಣಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳಕ್ಕೆ ಬಂದಿದ್ದೀನಿ. ಹೈ ಬಿ ಪಿ ಇವಾಗ ಪದೇ ಪದೇ ತಲೆನೋವು ಆಗುವಂಥದ್ದು ಮತ್ತು ಕಣ್ಣೆಲ್ಲ ಮಂಜು ಆಗ್ತಾ ಇರ್ತಕ್ಕಂಥದ್ದು, ಈ ಎರಡು ಸಿಂಪ್ಟಮ್ಸು ಲೋ ಬಿ ಪಿಲೂ ಇರುತ್ತೆ, ಹೈ ಬಿ ಪಿಲೂ ಇರುತ್ತೆ. ಯಾವುದೇ ಕಾರಣಕ್ಕೂ ಪದೇ ಪದೇ ಕಾಣಿಸ್ಕೊಡುತ್ತೆ ಅಂತಂದರೆ ನಿಮ್ಮ ನಿಯರೆಸ್ಟ್ ಇರುವಂಥ ಒಂದು ಕ್ಲಿನಿಕ್ ಆಗಲಿ ಹಾಸ್ಪಿಟ್ಲಲ್ಲಾಗಲಿ ಹೋಗಿ ನೀವು ಬಿ ಪಿನ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ಮೂಗಲ್ಲಿ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಕೆಲವರು ಹೇಳ್ತಾರೆ ಬ್ಲೀಡಿಂಗ್ ಆದರೆ ಒಂದ್ಸರಿ ಬ್ಲೀಡಿಂಗ್ ಆಗುತ್ತಪ್ಪ, ಇದೇನು ಇಲ್ಲ, ಇದು ನಾರ್ಮಲ್ ಅಂತ. ಅದು ಯಾವುದು ನೀವು ನೆಗ್ಲೆಕ್ಟ್ ಮಾಡಬಾರ್ದು. ನಿಮಗೆ ಮೂಗಲ್ಲಿ ಬ್ಲೀಡಿಂಗ್ ಆಗ್ತಿದೆ, ತಲೆನೋವು ಆಗ್ತಿದೆ, ತಲೆ ಚಕ್ಕರ್ ಆಗ್ತಿದೆ, ಇವೆಲ್ಲ ಕಾಣಿಸಿದಾಗ ಬಿ ಪಿಲಿ ಸ್ವಲ್ಪ ಲೋ ಬಿ ಪಿ ಹೈ ಬಿ ಪಿ ಆಗಿ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಕೂಡ ಇರುತ್ತೆ. ಅದರಿಂದ ನೀವು ನಿಯರೆಸ್ಟ್ ಇರುವಂಥ ನಿಮ್ಮ ಒಂದು ಕ್ಲಿನಿಕ್ಕೋ ಅಥವಾ ಗೌರ್ಮೆಂಟ್ ಹಾಸ್ಪಿಟಲೋ ಯಾವುದೋ ಒಂದು ಹಾಸ್ಪಿಟಲಲ್ಲಿ ಹೋಗಿ ಬಿ ಪಿನ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಮತ್ತು ನಿಮ್ಮ ಹಾರ್ಟ್ ಬೀಟು ವೇರಿಯೇಷನ್ ಕಾಣಿಸುತ್ತೆ. ಯಾವಾಗ ಹೈ ಬಿ ಪಿ ಆಗುತ್ತೋ ಆವಾಗ ಹಾರ್ಟ್ ಬೀಟು ದೊಡ್ಡದಾಗ ಬಡ್ಕೊಳ್ಳೋ ಅಂಥದ್ದು, ಲೋ ಆಗೋಂಥದ್ದು, ಜಾಸ್ತಿ ಆಗೋವಂಥದ್ದು, ಈ ಥರ ಎಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ನಮ್ಮ ಎರಡು ಕಾಲುಗಳು ಊತ ಕಾಣಿಸ್ಕೊಳ್ಳುತ್ತೆ. ಉಸಿರಾಟದಲ್ಲಿ ತೊಂದರೆ ಆಗುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಈ ಥರ ಸಿಂಪ್ಟಮ್ಸು ಕೂಡ ಇರುತ್ತೆ. ಮತ್ತು ಇದು ಚೆಸ್ಟ್ ಪೇನು, ಎದೆ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಉಸಿರಾಟದಲ್ಲಿ ತೊಂದರೆ, ಎದೆ ನೋವು ಮತ್ತು ಪದೇ ಪದೇ ತಲೆನೋವು ಆಗುವಂಥದ್ದು, ತಲೆ ಚಕ್ಕರ್ ಆಗ್ತಕ್ಕಂಥದ್ದು ಮತ್ತು ಉಸಿರಾಟದಲ್ಲಿ ತೊಂದರೆ ಕಾಣಿಸ್ಕೊಳ್ತಕ್ಕಂಥದ್ದು, ಇವೆಲ್ಲ ಸಿಂಪ್ಟಮ್ಸ್ಗಳು ನಿಮ್ಮಲ್ಲಿ ಕಂಡು ಬಂದಾಗ ಅದು ಒಂದು ಬಿ ಪಿ ಐ ಬಿ ಪಿಯ ಲಕ್ಷಣಗಳಾಗಿರುತ್ತೆ. ಆದ್ದರಿಂದ ನಿಮ್ಮ ನಿಯರೆಸ್ಟ್ ಇರುವ ಫಿಸಿಷಿಯನ್ನ ನೀವು ಒಂದ್ಸರಿ ಹೋಗಿ ಕನ್ಸಲ್ಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ನನ್ನ ಚಾನಲು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.